ಸರ್, ನಾನು ಪ್ರಾರಂಭದಲ್ಲಿ ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ರೈತರಾಗಿದ್ದು ಕಂಡು ನಿಮಗೆ ಈ ಸರ್ವೇಯರ್ಸ್ಗಳು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್, ಪ್ರಥಮವಾಗಿ ಮೊದಲನೇದಾಗಿ ನಮಸ್ಕಾರ. ಇವತ್ತು ಏನು ನಮ್ಮ ಪರವಾನಿಕೆ ಭೂಮಾಪಕರು ಇವತ್ತು ಎಷ್ಟು ಮಹತ್ವ ಅಂದ್ರೆ, ಯಾಕಂದರೆ ಇಡೀ ದಿವಸ ನಮಗೆ ಅದ್ರ ಬದಲು ಏನು ಅನಿಸಿಲ್ಲ. ಯಾಕಂದರೆ ನಿರಂತರ ಸರ್ವೆಯನ್ನು ಮಾಡ್ತಾಯಿದ್ರು, ಅದೇನು ಕೂಡ ಗೊತ್ತಾಗಿರ್ಕಿಲ್ಲ. ಈಗ ಸುಮಾರು 4-5 ತಿಂಗಳಿಂದ ಅವರು ಸುಮಾರು 20 ಲಕ್ಷ ಅರ್ಜಿಗಳು ಉಳಿದವು. ನಮ್ಮ ಇವತ್ತು ಲಕ್ಷಾಂತರ ಕುಟುಂಬಗಳು, ಸಾವಿರಾರು ಕುಟುಂಬಗಳು. ಯಾಕಂದ್ರೆ ಇವತ್ತು ನಾವು ಸರ್ವೆಯನ್ನು ಮಾಡಬೇಕಾಕತಿ. ಇವತ್ತು ನಕಾಶೆ ಮಾಡಬೇಕು, ವಾಟ್ನಿ ಮಾಡಬೇಕು. ಇವತ್ತು ವಾಟ್ನಿಯನ್ನು ಒಡೆದು ಕೊಡಬೇಕಂದ್ರೆ ಎಲ್ಲದಕ್ಕೂ ಕಡ್ಡಾಯವಾಗಿ ಸರ್ವೆ ಬೇಕು. ಇವತ್ತು 20 ಲಕ್ಷ ಅರ್ಜಿಗಳನ್ನ ಸರ್ಕಾರ ಇಲ್ಲಿವರೆಗೆ ಬಾಕಿ ಇಟ್ಟರು ಕೂಡ ಪಾಪ ಇವ್ರಿಗೆ 23 ವರ್ಷದಿಂದ ಕೆಲಸ ಮಾಡ್ತಾರೆ. ಇವ್ರನ್ನ ಕಾಯಂಗೊಳಿಸ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಸರ್ಕಾರ ಮಾಡದೇ ಇರ್ತಕ್ಕಂಥದ್ದು ಈ ಸರ್ಕಾರದ ದುರಾಡಳಿತ. ಯಾಕಂದ್ರೆ ಇದಕ್ಕೆ ಪುಕ್ಕಟ ಏನು ಮಾಡ್ತಾ ಇಲ್ಲ ಅವರು. ಈಗ ಸುಮಾರು ವರ್ಷಕ್ಕೆ 800 ಕೋಟಿ ರೂಪಾಯಿ ಸರ್ಕಾರದಿಂದ ಹಣ ವಸೂಲಿ ಮಾಡ್ತಾರೆ. ಯಾಕಂದ್ರೆ ಒಂದು ಸರ್ವೇರಿಗೆ 2,000, ಮತ್ತೊಂದು ಎಕರೆಗೆ ಮತ್ತು 400 ರೂಪಾಯಿ ಜಾಸ್ತಿ. ಈ ರೀತಿ ಸುಮಾರು 800 ಕೋಟಿ ರೂಪಾಯಿ ಹಣ ಬರ್ತೈತಿ. ಇವ್ರಿಗೆ ಅದರೊಳಗಿಂದ ಒಂದು 250 ಕೋಟಿ ರೂಪಾಯಿ ಖರ್ಚು ಮಾಡಿರಪ್ಪ ಅಂದರೆ ಪೇಮೆಂಟ್ ಕೂಡ ಪರ್ಮಿಟ್ ಆಗ್ತಕ್ಕಂಥದ್ದು ಆಗ್ತದೆ. ನಮ್ಮ ರೊಕ್ಕ ಕೊಡ್ರನಾತು ಇವ್ರಿಗೆ. ಇವ್ರದ್ದು ಸರ್ಕಾರ ಪೇಮೆಂಟ್ ಇಲ್ಲಿವರೆಗೆ ಕೊಟ್ಟಿಲ್ಲ ಇವ್ರ. ಈಗ ನಮ್ಗೆ 800 ಕೋಟಿ ರೂಪಾಯಿನ ಹಣ ಒಳ್ಳೆ ಆಕೈತಿ. ಅದರೊಳಗಿಂದ ಪರ್ಮಿಟ್ ಮಾಡಿ ಒಂದು 250 ಕೋಟಿ ರೂಪಾಯಿ ಕೊಟ್ಟರು ಕೂಡ ಸರ್ಕಾರಕ್ಕೆ ಮತ್ತೆ 500 ರೂಪಾಯಿ ಉಳಿತೈತಿ. ಸರ್ಕಾರದ ಏನೂ ಶ್ರಮ ಇಲ್ಲ ಇಲ್ಲಿ. ಇವರು ಹೋಗಿ ಹಳ್ಳಿ ಒಳಗೆ ಅಡ್ಡಾಡಿ ಹೊಲದಾಗಲಿ ಉಪ್ಪುಡಿ ಹಲವಾರು ತೊಂದರೆಗಳನ್ನ ಅನುಭವಿಸಿ ಸರ್ವೆ ಮಾಡ್ತಕ್ಕಂಥ ಇವರು ಪಾಪ ಸಂಕಷ್ಟದಾಗದಾರ. ಇವ್ರ ಕುಟುಂಬಗಳೆಲ್ಲ ಇವತ್ತು 6 ತಿಂಗಳಾದ ಬೀದಿಗೆ ಬಂದವ್ರು ಕೆಲಸ ಮಾಡ್ತಾ ಇಲ್ಲ. ಅವ್ರು ಇವತ್ತು ಫ್ರೀಡಮ್ ಪಾರ್ಕ್ದಾಗ ಸುಮಾರು ಅವರು ಕೂಡ 5-6 ಸಾವಿರ, ನಾವು ಕೂಡ 10,000 ರೈತರು. ಯಾಕಂದ್ರೆ ನಮ್ಮ 20 ಲಕ್ಷ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ. ಬಡದಾಟ ಆಗತ್ತವು, ಅನಾಹುತ ಆಗತ್ತವು, ಗಲಾಟೆ ಆಗತ್ತವು, ಕೇಸ್ ಆಗತ್ತವು. ಇದು ಯಾವುದಕ್ಕೂ ಕೂಡ ಸರ್ಕಾರ 20 ಲಕ್ಷ ಅರ್ಜಿದ ನೀವು ಲೆಕ್ಕ ಮಾಡಿದ್ರೆ ಇವತ್ತು 300-400 ಕೋಟಿ ರೂಪಾಯಿ ಹಣ ಸ್ಟಾಕ್ ಐತಿ. ಇವ್ರೇನು ಸರ್ಕಾರ ಇವ್ರ ಅಪ್ಪನ ಮನೆಯಿಂದ ಹಣ ಕೊಡತ್ತಾರೋ. ನಮ್ಮ ರೊಕ್ಕ ರೈತರ ಇವತ್ತು ತುಂಬಿರ್ತಕ್ಕಂಥ ಹಣದೊಳಗೆ 250-300 ಕೋಟಿ ರೂಪಾಯಿ ಅವ್ರ ಹಣ ಏನಾರು ಕೊಟ್ಟಿದ್ರೆ ಆದ್ರೆ ಇವತ್ತು ಭೂಮಾಪಕರು ಉಳಿತಾರೋ, ಇವತ್ತು ರೈತರು ಕೂಡ ರಕ್ಷಣೆ ಆಕತಿ. ಇವತ್ತು ಎಷ್ಟೊತ್ತಿದ್ರು ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಂದಾಯ ಮಂತ್ರಿ ಏನು ಜಿ ಪರಮೇಶ್ವರ್ ಅವ್ರದಾರು, ತಮಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಇವತ್ತು ವಾಪಸ್ ಹೋಗೋಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಇವ್ರನ್ನ ಕಾಯಂಗೊಳಿಸ್ಕೋಬೇಕು. ನಮ್ಮ 20 ಲಕ್ಷ ಅರ್ಜಿಗಳನ್ನು ತಕ್ಷಣ ಸರ್ವೆ ಮಾಡಿ ಆ ರೈತರಿಗೆ ನ್ಯಾಯ ಕೊಡಿಸಿ ಖರೀದಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯಕ್ಕೆ ಇವತ್ತು ನಾವೆಲ್ಲ ಬಂದೀವಿ. ದಯವಿಟ್ಟು ಸರ್ಕಾರ ನಿರ್ಲಕ್ಷ್ಯತನ ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಭಾಳಷ್ಟು ಸಂಕಷ್ಟದಾಗದು. ಬರಗಾಲನ ಅನುಭವಿಸೋದು. ಇಲ್ಲಿಗೆ ಬರಗಾಲ ಪ್ರಾರಂಭ ಆಗೈತೆ. ಮಳೆಗಾಲ ಇಲ್ಲ, ಗೊಬ್ಬರ ಕೊಡ್ತಾ ಇಲ್ಲ. ಬರೀ ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡೋದ್ರೆ ರಾಜ್ಯದ ಮುಖ್ಯಮಂತ್ರಿ ಅವರು ಹೊಸದಾಗಿ ಬಂದ್ರಿ. ಇದೇನು ದೊಡ್ಡ ಕೆಲಸ ಅಲ್ಲ. ಇವರೊಂದು 4-5 ಸಾವಿರ ಮಂದಿ ಇದ್ದಾರೆ. ಈಗಾಗಲೇ ಸರ್ವೇದಾರ ಇರ್ತಕ್ಕಂಥ ಅವ್ರು ಗೌರ್ಮೆಂಟ್ ಸರ್ವೇರ ಅವರೆಲ್ಲರಿಗೂ ವಯಸ್ಸಾಗೈತಿ. ಅವ್ರು ಯಾರೂ ಹೊಲಕ್ಕೆ ಬರಲ್ಲ. ಅವ್ರಿಗೆಲ್ಲ 50-60 ವಯಸ್ಸಾಗಿತ್ತು. ಇನ್ನೊಂದು 2-3-4 ವರ್ಷ ರಿಟೈರ್ಡ್ ಆದ್ರಪ್ಪ ಅಂದ್ರೆ ಅವ್ರು ಯಾರೂ ಹೊಲಕ್ಕೆ ಬರ್ತಾ ಇಲ್ಲ. ಇವರ ಏನು ಭೂಮಾಪಕರದಾರು ಇವರು ನಮ್ಮ ಹಳ್ಳಿ ಒಳಗೆ ಬಂದ ನಮ್ಮ ಭೂಮಿಯನ್ನು ಮಾಡಲಿಕ್ಕೆ ಅವೈಲೇಬಲ್ ಅದಾರು. ಈಗೂ ಕೂಡ ಅವ್ರು ಖಾಸೀಕರಣ ಮಾಡೋಕೆ ಹೊಂಟಾರು. ಅದನ್ನು ಕೂಡ ಹೆಂಗೆ ವಿದ್ಯುತ್ ಖಾಸೀಕರಣ ಮಾಡೋಕೆ ಹೊಂಟಾರು. ಅಂದರೆ ಸರ್ಕಾರ ಇದೊಂಥರ ಬಿಸ್ನೆಸ್ ಮಾಡೈತೆ. ಯಾರು ಶ್ರಮ ಪಡ್ತಾರೋ, ಯಾರು ಕಷ್ಟಪಡ್ತಾರೋ ಇವ್ರು 20 ವರ್ಷದ ಕೆಲಸ ಮಾಡತ್ತಾರ. ಈ ಹೊಲದಾಗ ಹೋಗಿ ಹಿಂಗೆ ಅಳತಿ ಮಾಡ್ರೆ ಹಿಂಗೆ ಇವ್ರಿಗೆ ನಕಾಶೆ ಆಕತಿ, ಜ್ಞಾನ ಐತಿ. ಇನ್ನು ಕಲಿತು ಬರೋಕೆ 10 ವರ್ಷ ಬೇಕು. ಎಸ್ ಈ ಸುದ್ದಿಯನ್ನ ಈ ಸರ್ಕಾರ ಗಮನಿಸ್ತಾ ಇದ್ರೆ ಸಂಬಂಧಪಟ್ಟ ಇಲಾಖಾ ನಿಮ್ಮ ಕಿವಿಗಳಿಗೆ ಮತ್ತು ನಿಮ್ಮ ಕಣ್ಣುಗಳಿಗೆ ತಾತ್ಕಾಲಿಕ ಅಂಧತ್ವ ಮತ್ತು ಕಿವುಡುತನ ಬಾಧಿಸಿದ್ರೆ ಅದನ್ನು ಪಕ್ಕಕ್ಕಿಡಿ. ರೈತರ ಈ ನಿಶಬ್ದ ವೇದನೆಯನ್ನು ಅರ್ಥ ಮಾಡ್ಕೋಬೇಕು. 2.5 ದಶಕ ಅಂದರೆ 25 ವರ್ಷಗಳಿಂದ ಸೇವೆ ಸಲ್ಲಿಸಿ ರೈತನ ಗಡಿ ರೇಖೆಗಳನ್ನು ಅತ್ಯಂತ ನಿಖರವಾಗಿ ಮತ್ತು ಗಣಿತಶಾಸ್ತ್ರದ ಆಧಾರದ ಮೇಲೆ ಅತ್ಯಂತ ಪ್ರಬುದ್ಧವಾಗಿ ತಿಳಿಸುವಂತಹ ಆ ಜ್ಞಾನವನ್ನು ಕೂಡ ಗಳಿಸ್ಕೊಂಡು ಸರ್ವಿಸ್ ಮಾಡ್ತಾ ಇರುವಂತಹ ಈ ವರ್ಗದ ಮೇಲೆ ನಿಮಗೆ ಯಾಕಿಷ್ಟು ದ್ವೇಷ? 6 ತಿಂಗಳುಗಳ ಕಾಲ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ, ಅದರರ್ಥ ನಮ್ಮನ್ನು ನೀವು ನೋಡಿ ಎನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಅವರು ಸ್ಟ್ರೈಕ್ನಲ್ಲಿ ನಿರತರಾಗಿದ್ರು ಕೂಡ ಈ ಕ್ಷಣದವರೆಗೂ ಆ ವರ್ಗವನ್ನು ಮನವೊಲಿಸುವ ಪ್ರಯತ್ನಗಳು, ಓತಪ್ರೋತ ಪ್ರಯತ್ನಗಳು ಸಂಬಂಧಪಟ್ಟ ಇಲಾಖೆಗಳಿಂದ ಆಗಲಿಲ್ಲ. ಕೃಷ್ಣ ಭೈರೇಗೌಡರ ಆ ಜವಾಬ್ದಾರಿಯುತವಾದಂತಹ ಕಾಲಘಟ್ಟ ಮುಗಿದು ಹೋಯ್ತದು. ಈಗ ಜಿ ಪರಮೇಶ್ವರ್ ಅವರು ಆ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ. ರೈತರು ಹೇಳ್ತಾ ಇದ್ರು ಈಗ ಅವರ ಮೇಲೊಂದು ವಿಶೇಷವಾದಂತಹ ನಂಬಿಕೆ ಇದೆ, ನಮ್ಮನ್ನು ಗಮನಿಸಬಹುದು. ನೋಡ್ರಿ, ರೈತರ ಮುಖ ಸಂತೋಷ ಪಟ್ಟರೆ ಮಾತ್ರ ಭಾರತ ಸಂಭ್ರಮ ಪಡೋದು. ರೈತ ಅತ್ಯಂತ ಸಂತಸದಲ್ಲಿದ್ದರೆ ಮಾತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಯ
ಉದರ ಮತ್ತು ಮೊಗ ಮಂದಹಾಸದಿಂದ ಇರೋದು. ಎಸ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ